ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಸಿದ್ದರಾಮಯ್ಯ ಹೇಳಿದ ಮೇಲೆ ಆಯಿತು ನಮಗೆ ವೇದವಾಕ್ಯ ಹೇಗಂತ ಹೇಳಿದ್ದು DCM DK ಶಿವಕುಮಾರ್ ಅವರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 2,000 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗ್ನಿಸಿದಂಥ DKಶಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. CM ಸಿದ್ದರಾಮಯ್ಯ ನಮ್ಮಲ್ಲಿ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, DCM DK ಶಿವಕುಮಾರ್ ಅವರು ಕೇಳಬೇಕು ಅಂತ ಮೊನ್ನೆ ಮಾಧ್ಯಮಗಳ ಎದುರು ಹೇಳಿಕೆಯನ್ನು ನೀಡಿದರು. ಇದನ್ನು ಪ್ರಸ್ತಾಪಿಸಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ DK ಶಿವಕುಮಾರ್, ಸಿದ್ದರಾಮಯ್ಯ ಹೇಳಿದ್ರೆ ಅದೇ ವೇದ ವಾಕ್ಯ ಎಂದಿದ್ದಾರೆ. ಮೊನ್ನೆ ನವೆಂಬರ್ 22 ಶನಿವಾರ ಬೆಂಗಳೂರಿನಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿದ್ದ CM ಸಿದ್ದರಾಮಯ್ಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಹೈಕಮಾಂಡ್ ನಿರ್ಣಯವನ್ನ ಎಲ್ಲರೂ ಒಪ್ಪಬೇಕು, ನಾಯಕತ್ವ ಬದಲಾವಣೆ ಊಹಾಪೋಹ, ನೀವೇ ಊಹಾಪೋಹಗಳನ್ನು ಸೃಷ್ಟಿಸಿದ್ದು ಅಂತ ಮಾಧ್ಯಮಗಳತ್ತ ಬೊಟ್ಟು ಮಾಡಿದರು. ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧ ಅಂತ CM ಸ್ಪಷ್ಟಪಡಿಸಿದ್ರು. ಹೈಕಮಾಂಡ್ ನಿರ್ಣಯವನ್ನ ನಾನು ಒಪ್ಪಬೇಕು, DK ಶಿವಕುಮಾರ್ ಸಹ ಒಪ್ಪಬೇಕು ಅಂತ ಸಿದ್ದರಾಮಯ್ಯ ಹೇಳಿದರು. ಹಾಗಿದ್ರೆ ಹೈಕಮಾಂಡ್ ಯಾವಾಗ ಕರೆಯುತ್ತೋ ಆಗ ನಾನು ದೆಹಲಿಗೆ ಹೋಗ್ತೇನೆ ಅಂತ ಅವರು ಸ್ಪಷ್ಟಪಡಿಸಿದರು. ಇದೇ ವಿಚಾರವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ DCM DK ಶಿವಕುಮಾರ್ ಮಾಧ್ಯಮದವರು ಪ್ರಶ್ನಿಸಿದ್ರು. ಆಗ ಸಿದ್ದರಾಮಯ್ಯ ಹೇಳಿದ ಮೇಲೆ ನಮಗೆ ವೇದ ವಾಕ್ಯ ಅಂತ ಅವ್ರು ಹೇಳಿದರು. ನೀವು ಯಾವಾಗ CM ಆಗ್ತೀರಿ ಎಂಬ ಪ್ರಶ್ನೆಗೆ DKಶಿ ಮೌನಕ್ಕೆ ಜಾರಿದ್ರು. ಆದರೆ ಇನ್ನು ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ ಶಾಸಕರನ್ನ ಖರೀದಿಸುತ್ತಿದ್ದಾರೆ ಎಂಬ ವಿಪಕ್ಷ ನಾಯಕ R ಅಶೋಕ್ ಹೇಳಿಕೆಗೆ DCM DK ಶಿವಕುಮಾರ್ ಗರಂ ಆದರೂ. ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯವರಲ್ಲಿ ಇರೋದು. ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿಯೂ ಸಹ ಎಷ್ಟೆಷ್ಟೋ ಕೋಟಿ ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳೇ ಬಂದಿದೆ. ಅವರು ಮಾಡ್ತಿದ್ದಂಥ ಪ್ರವೃತ್ತಿಯನ್ನ ನಾವು ನೆನೆಸ್ಕೋತಾ ಇದ್ದಾರೆ ಅಷ್ಟೇ, ಅವ್ರದವ್ರು ನೆನೆಸ್ಕೋತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಹಾಗಿದ್ರೆ ಇದರ ನಡುವೆ ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ವಿಚಾರ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ವಿಷಯಕ್ಕೆ ಗ್ರಾಸವಾಗಿದೆ. ಸಚಿವರು ಹಾಗೂ ಶಾಸಕರ ಬಳಿ ಮಲ್ಲಿಕಾರ್ಜುನ್ ಖರ್ಗೆ ಅಭಿಪ್ರಾಯ ಕಲೆ ಹಾಕಿದ್ದು ರಿಪೋರ್ಟ್ ಕಾರ್ಡ್ ಕೂಡ ರೆಡಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವರದಿಯನ್ನು ಹಿಡಿದು ನಾಳೆಯೇ ಖರ್ಗೆ ಅವರು ರಾಹುಲ್ ಗಾಂಧಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ CM ಸಿದ್ದರಾಮಯ್ಯ ಹಾಗೂ DCM DKಶಿ ಪರ ವಿರುದ್ಧ ಬಣಗಳು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದು ಕಾಂಗ್ರೆಸ್ ನಾಯಕರ ಕಾದಾಟಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜ್ಯದ ಅನೇಕ ನಾಯಕರ ಜೊತೆ ಖರ್ಗೆ ಚರ್ಚೆ ಮಾಡಿ ವರದಿ ಸಿದ್ಧಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ರಾಜ್ಯದಲ್ಲಿ CM ಹಾಗೂ DCM ಬಣ ರಾಜಕೀಯ ಜೋರಾದ ಹಿನ್ನೆಲೆ ಪಕ್ಷಕ್ಕೂ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಕುರ್ಚಿ ಕಿತ್ತಾಟಕ್ಕೆ ಶೀಘ್ರವೇ ಫುಲ್ ಸ್ಟಾಪ್ ಬೀಳಲಿದೆ. ಖರ್ಗೆ ಮುಂದೆ CM ಸಿದ್ದರಾಮಯ್ಯ ಹಾಗೂ ಸಚಿವರು ಸಂಪುಟ ಪುನರ್ರಚನೆ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಈ ಎಲ್ಲ ವಿಷಯಗಳನ್ನು, ಈ ಎಲ್ಲ ಚರ್ಚೆಯ ಅಂಶಗಳನ್ನು ನೋಡಿದರೆ ನನಗೊಂದಂತೂ ಸ್ಪಷ್ಟವಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರ ತರುವಾಯ ಉತ್ತರಾಧಿಕಾರಿಯಾಗಿ DCM DK ಶಿವಕುಮಾರ್ ಅವರು ಆಯ್ಕೆ ಆಗಬಹುದು. ಆದರೆ ಸಮಾನತೆಯ ಪಾಠ ಹೇಳುವಂಥ ಕಾಂಗ್ರೆಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ ಯಾಕೆ ರಾಜ್ಯದಲ್ಲಿ ದಲಿತರನ್ನ CM ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ? ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡಿದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಯಾಕೆ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಇದೆ, ಇಲ್ಲಿ ಯಾಕೆ ನೀವು ಸಾಮಾಜಿಕ ನ್ಯಾಯವನ್ನ ತೋರಿಸ್ತಾ ಇಲ್ಲ? ಯಾಕೆ ದಲಿತರನ್ನ CM ಮಾಡ್ತೀವಿ ಅಂತ ಒಬ್ರು ಕೂಡ ಮುಂದೆ ಬರ್ತಾ ಇಲ್ಲ? ಇದರ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಕಾರ್ಯಕರ್ತರು, ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಸಮುದಾಯದ ಮುಖಂಡರು ಒಂದ್ಸಲ ಯೋಚನೆ ಮಾಡಬೇಕು. ಬರೀ ಕಾಂಗ್ರೆಸ್ಗಾಗಿ ದುಡಿತಾ ಇದ್ದೀರಾ, ಕಾಂಗ್ರೆಸ್ ಬೆಳವಣಿಗೆಗಾಗಿ ದುಡಿತಾ ಇದ್ದೀರಾ? ಯಾಕೆ ದಲಿತರನ್ನ CM ಸ್ಥಾನದಲ್ಲಿ ಕೂರಿಸಲಿಕ್ಕೆ ಈ ಕಾಂಗ್ರೆಸ್ನ ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ? ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಮತ್ತು ದಲಿತರಿಗೆ CM ಅನ್ನ ಮಾಡಬೇಕು. ಯಾಕಂದ್ರೆ ಬಸವಣ್ಣನವರು ಹೇಳಿದ್ರು, ಬಸವಣ್ಣನವರು ಅಲ್ಲಮ ಪ್ರಭುಗಳನ್ನ ಪೀಠಾಧ್ಯಕ್ಷರಾಗಿ ಮಾಡಿದ್ರು. ಇದೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಂತ CM ಸಿದ್ದರಾಮಯ್ಯ ಸಾಹೇಬ್ರೇ, ನೀವು ಸಾಮಾಜಿಕ ನ್ಯಾಯವನ್ನ ನೀವು ಕೂಡ ಪರಿಪಾಲನೆ ಮಾಡಬೇಕು. ನೀವು ಬಿಟ್ಟು ಹೋದ ಸ್ಥಾನಕ್ಕೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಆವಾಗ ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಿ. ಇನ್ನು ಎರಡನೇ ವಿಷಯ, ಈ ವಿಷಯ ದಲಿತರನ್ನ CM ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದೇಟು ಹಾಕ್ತಾ ಇದೆ, ಹಾಕುತ್ತೆ, ಮುಂದೆ ಕೂಡ ಹಾಕುತ್ತಲೇ ಇರುತ್ತೆ. ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ದಲಿತರ ಉದ್ಧಾರ ಬೇಕಾಗಿಲ್ಲ.
ದಲಿತರ ಉದ್ಧಾರ ಬೇಕಾದಂತಹ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಇವರು ತಮಗೆ ಬಂದ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ ಬಿಜೆಪಿಗೆ ತಾಕತ್ತು ದಮ್ಮು ಇಲ್ಲ. ಯಾಕೆಂದ್ರೆ ಸಾಮಾಜಿಕ ನ್ಯಾಯದ ಹೆಸರು ಹೇಳಿ ಚುನಾವಣೆಯಲ್ಲಿ ಓಟ್ ಕೇಳುವಂತಹ ಬಿಜೆಪಿಗರೇ ನಿಮಗೆ ತಾಕತ್ತಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ದಲಿತರನ್ನ ತಂದು ಕೂರಿಸಲ್ಲ. ಕಾಂಗ್ರೆಸ್ನವರೇ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ, ಸಂವಿಧಾನದ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಿರಲ್ಲ, ನಿಮಗೆ ತಾಕತ್ತು ದಮ್ಮಿದ್ರೆ ದಲಿತ ಸಮುದಾಯಕ್ಕೆ ಸೇರಿದ ಉತ್ತಮ ರಾಜಕಾರಣಿಯನ್ನ ತಂದು ನೀವು ಸಿಎಂ ಸ್ಥಾನದಲ್ಲಿ ಕೂರಿಸಿ. ಆವಾಗ ನಿಜವಾಗಿಯೂ ಕೂಡ ನೀವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರಿ ಅಂತ ಈ ರಾಜ್ಯದ ಜನ ಒಪ್ಕೊಳ್ತಾರೆ. ಇನ್ನೊಂದು ವಿಚಾರ, ಸಿಎಂ ಬದಲಾವಣೆ ಈ ರಾಜ್ಯದಲ್ಲಿ ಇವತ್ತು ಎರಡೇ ಟ್ರೆಂಡ್ ಅಲ್ಲಿರೋದು, ಎರಡೇ ವಿಷಯ. ಒಂದು ಸಿಎಂ ಬದಲಾವಣೆ ವಿಚಾರ, ಇನ್ನೊಂದು ಕಾಂಗ್ರೆಸ್ ಹೈಕಮಾಂಡ್ನ ವಿಚಾರ. ಎರಡು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಕೂಡ ಇಲ್ಲಿ ವಿಚಾರ ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಸಿಎಂ ಸಿದ್ದರಾಮಯ್ಯ ಮತ್ತೆ ಮುಂದುವರಿತಾರ. ಯಾಕೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಯಾವಾಗ ಸಿಎಂ ಆಗ್ಬೇಕಾಗಿದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ ಯಾಕೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ? ಇಲ್ಲಿರುವಂತ ಈ ಭಾಗದ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಪಕ್ಷದವರಿಗೆ ನಾನು ಒಂದನ್ನ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಅವರೇ ಸಿಎಂ ಆಗ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ಅವರೇ ಸಿಎಂ ಆಗ್ತಾರೆ. ಹಾಗಿದ್ರೆ ಈ ಭಾಗದ ರಾಜಕಾರಣಿಗಳು ಏನಕ್ಕೆ ರಾಜಕಾರಣವನ್ನ ಮಾಡಬೇಕು? ಈ ಭಾಗದ ರಾಜಕಾರಣಿಗಳು ಯಾವಾಗ ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು? ಯಾಕೆ ಸೂಕ್ತ ಅಭ್ಯರ್ಥಿ? ಈಗ ಕಾಂಗ್ರೆಸ್ನವ್ರಿಗೆ ಕೇಳ್ತಾ ಇದ್ದೀನಿ, ಯಾಕೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ರಾಜಕಾರಣಿಗಳಿಲ್ವಾ? ಚಾಣಕ್ಷತನದಿಂದ ಕೂಡಿದಂತ ರಾಜಕಾರಣಿಗಳಿಲ್ವಾ? ಉತ್ತರ ಕರ್ನಾಟಕದಲ್ಲಿ ಯಾಕೆ ಪ್ರಬುದ್ಧವಾದ ರಾಜಕಾರಣಿಗಳಿಲ್ವಾ? ವಾಕ್ಚಾತುರ್ಯವನ್ನ ಹೊಂದಿರುವಂತ ರಾಜಕಾರಣಿಗಳಿಲ್ವಾ? ಇದ್ರೂ ಕೂಡ ಯಾಕೆ ಈ ಭಾಗದ ರಾಜಕಾರಣಿಗಳನ್ನ ನೀವು ರಾಜ್ಯದ ಗದ್ದುಗೆ ಮೇಲೆ ಕೂರಿಸ್ತಾ ಇಲ್ಲ? ನಾನು ಕಾಂಗ್ರೆಸ್ಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಈ ಭಾಗದ ಹೆಸರು ಹೇಳಿ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಲೀಡ್ ನಿಂದ ಗೆದ್ದಿದ್ದೀರಿ, ಆದ್ರೆ ಸಿಎಂ ಸ್ಥಾನ ಈ ಭಾಗದವರಿಗೆ ಯಾಕೆ ಕೊಡ್ತಾ ಇಲ್ಲ? ಹಾಗಿದ್ರೆ ಬಿಜೆಪಿ ಅವ್ರು ಏನು ಕಮ್ಮಿನಾ? ಬಿಜೆಪಿ ಅವರು ಕೊಡ್ತಾ ಇಲ್ಲ, ಅವರು ಕೇವಲ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಬಿಟ್ಟುಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಭಾಗದವರು ನೋಡಿ, ಯಾವುದೇ ರಾಜಕೀಯ ಪಕ್ಷವನ್ನ ತಗೊಳ್ಳಿ, ಬಿಜೆಪಿ ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, JDS ತಗೊಳ್ಳಿ, ಇವೆಲ್ಲವುಗಳಿಗೆ ರಾಜ್ಯಾಧ್ಯಕ್ಷರು ಯಾವ ಭಾಗದವರು ಒಂದು ಸಲ ಪಟ್ಟಿ ಮಾಡಿ ನೋಡಿ. ನಾನು ಈ ಭಾಗದ ಜನರಿಗೆ ಮನವಿ ಮಾಡ್ತೀನಿ, ಒಂದು ಸಲ ಈ ಪಕ್ಷಗಳ ರಾಜ್ಯಾಧ್ಯಕ್ಷರು ಯಾವ ಭಾಗದವರು ಒಂದು ಸಲ ನೋಡಿ. ಇನ್ನು ಕಾಂಗ್ರೆಸ್ ನಿಂದ ಸಿಎಂ ಅಭ್ಯರ್ಥಿ, ಮುಂದಿನ ಸಿಎಂ ಅಭ್ಯರ್ಥಿ ಅಥವಾ ಈಗಿನ ಸಿಎಂ ಯಾರು ಅಂತ ನೋಡಿ. DK ಶಿವಕುಮಾರ್ ಎಲ್ಲಿಯವರು, ಸಿದ್ದರಾಮಯ್ಯ ಅವರು ಎಲ್ಲಿಯವರು, ಮತ್ತೆ ವಿಜೇಂದ್ರ ಸಾಹೇಬ್ರು ಎಲ್ಲಿಯವರು? ಹಾಗಿದ್ರೆ ಎಲ್ಲವೂ ಅದೇ ಭಾಗದವರಾದ್ರೆ ಈ ಭಾಗದವರು ರಾಜಕಾರಣ ಮಾಡೋದು ಯಾತಕ್ಕೆ? ಈ ಭಾಗದವರಿಗೆ ಸಾಮಾಜಿಕ ನ್ಯಾಯ ಸಿಗೋದು ಯಾವಾಗ? ಹಿಂದುಳಿದಂತ ಉತ್ತರ ಕರ್ನಾಟಕದಿಂದ ಪ್ರತಿನಿಧಿಸುವಂತ ರಾಜಕಾರಣಿಗಳು ಯಾವಾಗ ಸಿಎಂ ಆಗ್ಬೇಕು? ಯಾವಾಗ ಇವರು ದೊಡ್ಡ ದೊಡ್ಡ ಸಚಿವ ಸ್ಥಾನಗಳನ್ನು ಅಲಂಕರಿಸಬೇಕು? ಈ ಭಾಗದವರಿಗೆ ಯಾಕೆ ಸಿಎಂ ಸ್ಥಾನ ಸಿಗಲ್ಲ? ಇದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನೇ ಉತ್ತರ ಕರ್ನಾಟಕದ ಜನರು ರಾಜ್ಯ ಸರ್ಕಾರಕ್ಕೂ ಕೇಳಬೇಕು, ರಾಜ್ಯ ಬಿಜೆಪಿಗೂ ಕೇಳಬೇಕು, ಕೇಂದ್ರ ಸರ್ಕಾರಕ್ಕೂ ಕೇಳಬೇಕು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೇಳಬೇಕು. ಯಾಕೆ ಈ ಭಾಗದ ರಾಜಕಾರಣಿಗಳನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಒಂದು ವಿಷಯ ನಾನು ಹೇಳ್ತೀನಿ. ಈ ಭಾಗದಲ್ಲಿ ಕೂಡ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ, ವಾಕ್ಚಾತುರ್ಯ ಹೊಂದಿರುವಂತ ರಾಜಕಾರಣಿಗಳಿದ್ದಾರೆ, ಮತ್ತೆ ಒಳ್ಳೆಯ ರಾಜಕಾರಣಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಇದ್ದಾರೆ. ಹೆಚ್ಚೇನೂ ಇಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೆ ಅವ್ರನ್ನ ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನ ಕೊಡುವಂತ ಕೆಲಸ ಈ JCB ಪಕ್ಷಗಳು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ, ಮಾಡಲೇಬೇಕು, ಮಾಡೇ ತೀರ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು. ಯಾಕಂದ್ರೆ ಈ ಭಾಗದ ಕಡೆಗಣನೆ ಇನ್ನು ಮುಂದೆ ನಾವು ಯಾರೂ ಸಹಿಸಬಾರ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಉತ್ತರ ಕರ್ನಾಟಕವನ್ನ ಪದೇ ಪದೇ ತುಳಿಯುವಂತಹ ಕೆಲಸ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳಿಂದ ಮಾಡಲಾಗ್ತಾ ಇದೆ. ಇವುಗಳನ್ನ ನಾವು ಮೆಟ್ಟಿ ನಿಲ್ಬೇಕಾದ್ರೆ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲರೂ ಸಂಘಟಿತರಾಗಬೇಕು. ಆವಾಗ ಮಾತ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪಥದತ್ತ ಸಾಗುತ್ತೆ. ಇಲ್ಲ ಅಂದ್ರೆ ನಮ್ಮನ್ನ ಅವರು ಇದೇ ರೀತಿ ಯಾವುದೋ ಒಂದು ಸಣ್ಣ ಪುಟ್ಟ ಹುದ್ದೆಗಳನ್ನು ಕೊಟ್ಟು, ನಿಗಮ ಅಧ್ಯಕ್ಷ ಸ್ಥಾನಗಳನ್ನು ಕೊಟ್ಟು